तो पिछले दिनों कर्नाटक के जो मंत्री हैं के ईश्वरप्पा ने एक विवादित बयान दिया था कि आने वाले दिनों में जो केंपकोटे यानी लाल किले पर भगवा झंडा होगा। इसी को लेकर आज तमाम जो संगठन के तमाम अधिकारी हैं, मेंबर्स हैं, जिसमें डॉक्टर्स हैं, वकील्स हैं, ये तमाम लोग आज जो है डिप्टी कमिश्नर साहब को एक मनवी दे रहे हैं। आइए ನಾವು ಅನೇಕ ಎಲ್ಲ ಸಂಘಟನೆದವರು ಸೇರಿಬಿಟ್ಟು ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ವಿ. ಇದು ಯಾವುದೇ ಒಂದು ಅಧಿಕೃತವಾದ ಸಂಘಟನೆಯಿಂದಲ್ಲ, ಈ ದೇಶದೊಳಗಿರ್ತಕ್ಕಂಥ ಒಬ್ಬ ಜವಾಬ್ದಾರಿತ ಪ್ರಜಾಪ್ರಭುತ್ವರಾಗಿ ಎಲ್ಲ ಯುವ ಜನತೆಯರು, ನಮ್ಮ ಎಲ್ಲ ವಕೀಲರು, ಆಮೇಲೆ ಎಲ್ಲ ಧರ್ಮದ ಸದಸ್ಯರು, ಪ್ರತಿಯೊಂದು ಸಂಘಟನೆ ಸದಸ್ಯರು ಎಲ್ಲರೂ ಸೇರಿ ಇದು ಏನು ಈ ದೇಶದೊಳಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಕಳಕಳಿಯನ್ನು ಇಟ್ಕೊಂಡು ಕೆ ಈಶ್ವರಪ್ಪನವರು ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂತಂದರೆ, ಈ ದೇಶದೊಳಗೆ ಎಂಥ ವಿಚಿತ್ರ ಮನುಷ್ಯ ಅದಾನಂತಂದರೆ ನಾವು ಹೇಳಕ್ಕೆ ಆಗ್ತಾ ಇಲ್ಲ. ಯಾಕಂತಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಈ ಭಾರತ ಮೊನ್ನೆ ಒಂದು ರೈತರು ಒಂದು ಇದನ್ನು ಮಾಡಿದ್ರು, ಒಂದು ಫ್ಲಾಗನ್ನು ಹಾರಿಸಿದ್ರು, ಈ ದೇಶದ ಬೆನ್ನೆಲುಬು ಅವರು. ಹಾಗಾಗಿ ಅವ್ರು ಫ್ಲಾಗ್ ಹಾರಿಸಿದಾಗ ಇಡೀ ಮಾಧ್ಯಮದವರು ಪ್ರತಿಯೊಬ್ಬರು ಎಲ್ಲ ಕಡೆ ಪ್ರಚಾರನ ಮಾಡಿದ್ರು. ಈ ಒಂದು ವಿಷಯವಾಗಿ ಈ ಅನೇಕ ಗೊಂದಲಮಯ ಭಾಳ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಜನರಲ್ಲಿ. ಹೆಂಗಂದ್ರೆ ನಾವು ಯಾರು ಒಂದಾಗಬಾರ್ದು, ಇಲ್ಲಿ ಒಕ್ಕಟ್ಟಿನ ಬಲವನ್ನು ಹೊಡಿತಾ ಇದ್ದಾರೆ, ನಾವು ಯಾವ ದೇಶದಲ್ಲಿ ಇದೀವಿ ಅಂತ ಒಂದು ಹೇಳಬೇಕಾದ್ರೆ ನಮಗೆ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ. ಕೆ ಈಶ್ವರಪ್ಪನವ್ರು ಏನು ಹೇಳ್ತಾರೆ, ಭಗವಧ್ವಜವನ್ನು ನಾವು ಎಲ್ಲಿ ಕೆಂಪು ಕೋಟೆ ಮೇಲೆ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಹಾರಿಸ್ತೀವಿ ಅಂತ ಹೇಳ್ತಾರೆ. ಅಂದರೆ ಇದ್ರ ಹಿಂದಿನ ಅಜೆಂಡವನ್ನು ಅರ್ಥ ಮಾಡ್ಕೋಬೇಕು. ಕೆ ಈಶ್ವರಪ್ಪ ಅವರು ತಮ್ಮ ವೈಯಕ್ತಿಕ ಒಂದು ಜೀವನದಲ್ಲಿದ್ದರೆ ನಾವು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅವರು ಸಾರ್ವಜನಿಕರ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇದ್ಕೊಂಡು ನಾವು ಕೇವಲ ಒಂದೇ ಸಂಘಟನೆಗೆ ನಾವು ಇದು ಮಾಡ್ತೀವಿ ಅಂತಂದರೆ, ಈ ಒಂದು ವೇದಿಕೆ ಮುಖಾಂತರ ಈಶ್ವರಪ್ಪನವ್ರಿಗೆ ಹೇಳ್ತೀವಿ, ದಯವಿಟ್ಟು ಸರ್ ತಾವು ಯಾವುದಾದ್ರೂ ಹುಚ್ಚಾಸ್ಪತ್ರೆಯನ್ನು ನೋಡ್ಕೊಳ್ಳಿ ಅಥವಾ ಹುಚ್ಚಾಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ, ಇಲ್ಲ ಅಂದರೆ ಸರ್ವ ಧರ್ಮವನ್ನು ಗೌರವಿಸಿ ಈ ಒಂದು ರಾಜ್ಯದಲ್ಲಿ ಶಾಂತಿಯನ್ನು ಕಾಪಾಡಕ ತಮ್ಮ ಒಂದು ಪಾತ್ರವನ್ನು ವಹಿಸ್ರಿ. ನೀವು ನಿಜವಾಗ್ಲೂ ಆ ಸ್ಥಾನದಲ್ಲಿ ಇರ್ಲಕ್ಕೆ ನೀವು ನಾಲಾಯಕ. ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಇಡೀ ನಮ್ಮೆಲ್ಲ ವಿಜಯಪುರ ಒಂದು ಯೂತ್ದಿಂದ ಎಲ್ಲ ವಕೀಲರು ಮತ್ತು ಪ್ರಗತಿಪರ ಎಲ್ಲ ಚಿಂತಕರಿಂದ ನಾವು ಈ ಒಂದು ಮನವಿಯನ್ನು ಕೊಡ್ಲಾಕ್ ಬಂದಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಮುಂದುವರ್ಕೊಂಡು ಹೋದ್ರೆ ಇಲ್ಲಿ ಮೊನ್ನೆ ಒಂದು ವಿಷಯಗಳನ್ನು ಭಾಳ ಅದು, ಈಗ ಹಿಜಾಬ್ ವಿಷಯ ಬಂತು, ಅದಾದಮೇಲೆ ಎಲ್ಲ ಶಿಕ್ಷಣವನ್ನು ಎಲ್ಲ ಮಕ್ಕಳಲ್ಲಿ ವಿಷ ಬೀಜವನ್ನು ಬಿತ್ಬಿಟ್ರು. ಹಿಂದೂ ನಾವೆಲ್ಲ ಅದು ಇದು ಏನೇನೋ ಅಂದು ಬಿತ್ಬಿಟ್ರು. ಫಸ್ಟ್ ಅರ್ಥ ಮಾಡ್ಕೋಬೇಕು, ಈ ಭಾರತದ ದೇಶದಲ್ಲಿ ಅತಿ ಶ್ರೇಷ್ಠವಾದ ಗ್ರಂಥ ಅಂದರೆ ಅದು ಸಂವಿಧಾನ. ಸಂವಿಧಾನವೇ ನಾವು ಯಾವ ಬಟ್ಟೆ ಉಡಬೇಕು, ಏನು ತಿನ್ಬೇಕು ಅನ್ನೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಸ್ವಾಮಿ. ನೀವೆಲ್ಲ ಯಾರೋ ನಮ್ಗೆ ಹೇಳಕ್ಕೆ ಹೂ ಆರ್ ಯು ಆಸ್ಕಿಂಗ್ ಮೀ? ಯಾಕೆ ನೀವು ಈ ತರ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರಿ? ಹೌದಲ್ವಾ? ನಮ್ಮ ಇಲ್ಲೇ ಒಂದು ಕ್ಷೇತ್ರದ MLA ಆಗಿರ್ತಕ್ಕಂಥ ಬಸನಗೌಡರು ಒಂದು ಮಾತನ್ನು ಹೇಳ್ತಾರೆ, ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಯಾರೋ ಬೊಮ್ಮಾಯಿಯವರೇ ಮತ್ತು ನಮ್ಮ ಬಸವನಗೌಡ ಪಾಟೀಲ್ ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇತಿಹಾಸವನ್ನು ಓದಿ, ಸುಳ್ಳು ಇತಿಹಾಸವನ್ನು ಓದಿ ಜನರ ಮನಸ್ಸನ್ನು ಹಾಳು ಮಾಡಬೇಡಿ. ಈ ದೇಶದೊಳಗಿರ್ತಕ್ಕಂಥ ಮುಸ್ಲಿಮರು ಏನಿದಾರಲ್ಲ, ಇವ್ರು ಬೇರೆ ದೇಶದಿಂದ ಬಂದಿಲ್ಲ ಸ್ವಾಮಿ, ಇದೇ ದೇಶದೊಳಗೆ ಹುಟ್ಟು ಬೆಳೆದಂತ ಇಲ್ಲೇ ಮಣ್ಣಾಗಂತವ್ರು. ಹಾಗಾಗಿ ಇನ್ನೊಂದು ದೇಶಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ನಿಮಗೆ ಕಾಳಜಿ ಇದ್ರೆ ದಯವಿಟ್ಟು ನೀವು ಹೋಗ್ಬೋದು, ನಿಮ್ಮನ್ನ ಯಾರು ತಡೆಯಕ್ಕೆ ನಾವಿಲ್ಲ. ಈ ದೇಶದೊಳಗೆ ನಾವೆಲ್ಲರೂ ಸೌಹಾರ್ದತೆಯನ್ನು ಬದುಕ್ತಾ ಇದೀವಿ. ಇದು ಸೆಕ್ಯುಲರ್ ಕಂಟ್ರಿ, ಜಾತ್ಯತೀತ ರಾಷ್ಟ್ರ. ಒಂದೇ ಜಾತಿಯನ್ನ ನಾವು ಪ್ರಧಾನವಾಗಿ ಇಟ್ಕೊಂಡು ರಾಜಕೀಯ ಮಾಡೋದಲ್ಲ. ಎಲ್ಲ ಸರ್ವ ಧರ್ಮಗಳಿಗೂ ಇಲ್ಲಿ ಮಾನ್ಯತೆ ಇದೆ. ಅವ್ರವ್ರ ಧರ್ಮವನ್ನ ಅವರು ಹೆಂಗ್ ಬೇಕಂಗ ಅವರು ಏನ್ ಮಾಡ್ಬೋದು, ಅವ್ರ ಧರ್ಮವನ್ನ ಅವರು ಪಾಲನೆ ಮಾಡ್ಬೋದು. ಸಂವಿಧಾನ ಹಕ್ಕು ಕೊಟ್ಟಿದೆ ಸ್ವಾಮಿ, ನೀವ್ಯಾರು ಹೇಳಕ್ಕೆ? ಪ್ರತಿಯೊಂದು ಈ BJP ಸರ್ಕಾರ ಬಂದಾಗಿನಿಂದ ನಾವು ನೋಡ್ತಾ ಇದೀವಿ, ಪ್ರತಿಯೊಂದು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇದರ ಅಜೆಂಡಾ ಏನಿದೆ ಕೆ ಈಶ್ವರಪ್ಪನವರು ಅರ್ಥ ಮಾಡ್ಕೋಬೇಕು. ತಮ್ಮ ಮಗನ ಕೈಲೇ ಶಾಲನ್ನು ಹಂಚಿಸಿದ್ರೆ 50,000 ಗಟ್ಟಲೆ. ಯಾಕೆ ಈ ನೆಕ್ಸ್ಟ್ ಬರ್ತಕ್ಕಂಥ ಇಲೆಕ್ಷನ್ಗೆ ಈ ತರ ಜನರ ಮನಸ್ಸನ್ನು ಹಾಳು ಮಾಡ್ತಾ ಇದ್ರಿ? ಶಿಕ್ಷಣದಿಂದ ವಂಚಿತರ ಮಕ್ಕಳನ್ನ ವಂಚಿತರ ಮಾಡಿದ್ರಿ. ಕೋವಿಡ್-19 2 ವರ್ಷದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು. ಈ ಮತ್ತೆ ಅದರ ಮಧ್ಯದಲ್ಲಿ ಈ ರೀತಿ ನೀವು ಗಲಭೆಯನ್ನು ಸೃಷ್ಟಿ ಮಾಡಿ ಸಾವಿರಾರು ಲಕ್ಷಾನುಗಟ್ಟಲೆ ಮಕ್ಕಳ ಜೀವವನ್ನು ಹಾಳು ಮಾಡ್ತಾ ಇದ್ರಲ್ಲ, ನಿಜವಾಗ್ಲೂ ನಿಮಗೆ ತಾಕತ್ತು ಅನ್ನೋದಿದ್ರೆ ನಾನು ಕೇಳೋದು ಈ ವೇದಿಕೆ ಮುಖಾಂತರ ಒಂದೇ, ನಿಮ್ಮ ಮಕ್ಕಳನ್ನ ಹೋರಾಟಕ್ಕೆ ನಿಲ್ಲಿಸಿ ನೋಡೋಣ. ನಿಮ್ಮ ಮಕ್ಕಳನ್ನ ಯಾವುದೋ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಅಥವಾ ಎಲ್ಲೆಲ್ಲೋ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿಸ್ತೀರಿ,
ಇಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಹಿಂದೂ ಹಿಂದೂ ಅಂತ ಹೇಳ್ತಾರೆ ಅವರಿಗೆ ವಿಷ ಬೀಜವನ್ನು ತುಂಬಿ ಹಾದಿ ಬೀದಿಯಲ್ಲಿ ಹೊಡೆದಾಟ ಮಾಡಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಕ್ಕೆ ಹೋಗ್ತಾ ಇದ್ರಲ್ಲ, ಇದು ಯಾವ ನಿಮ್ಮ ನ್ಯಾಯವ? ಇದು ಯಾವುದು ನ್ಯಾಯ? ಇದು ನಿಮ್ಮದು ನಾಚಿಕೆ ಆಗಲ್ವಾ ನಿಮಗೆ? ಮಂದಿ ಒಂದು ಪಾಪ ತಾಯಿ ತಂದೆ ಒಂದು ಮಗುವಿಗೆ ಶಿಕ್ಷಣ ಕೊಡಿಸ್ಬೇಕಾದ್ರೆ ಎಷ್ಟೋ ಕಷ್ಟಪಡ್ತಾರೆ, ಹೊಲದಲ್ಲಿ ದುಡಿತಾರೆ. ಆ ಬೆವರಿನ ಒಂದು ವ್ಯಾಲ್ಯೂ ನಿಮ್ಗೆ ಗೊತ್ತಿದೆಯಾ ಸ್ವಾಮಿ? ಯಾವುದೋ ಒಂದು ದುಡ್ಡನ್ನು ತೊಗೊಂಡ್ಬಿಟ್ಟು ಏನೇನೋ ಹಾಳು ಮಾಡಿ ಈ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದೀರಿ, ಎಲ್ಲವನ್ನ ಹಾಳು ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಕೇಳೋದು ಈ ವೇದಿಕೆ ಮುಖಾಂತರ ಒಂದೇ, ದಯವಿಟ್ಟು ಈ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಿದ್ರಲ್ಲ ಅದನ್ನು ನಿಲ್ಲಿಸಿ, ಇಲ್ಲಿಗೆ ಸ್ಟಾಪ್ ಮಾಡಿ. ತಾವೆಲ್ಲರೂ ಕೂಡ ಒಳ್ಳೆ ಒಂದು ಎಲ್ಲ ಶಾಂತಿ ಒಂದು ಕಾಪಾಡುವಂಥ ಒಂದು ದೇಶದಲ್ಲಿ ತಮ್ಮ ಒಂದು ಪಾತ್ರ ಪ್ರಮುಖವಾಗಿರಲಿ ಅಂತೇಳಿ ಹೇಳ್ತಾ ನನ್ನ ಒಂದೆರಡು ಮಾತನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮುಖಂಡರಿಗೆ ವಂದನೆಗಳು ಹೇಳ್ತಾ ತಾವು ದಯವಿಟ್ಟು ಮನವಿಯನ್ನು जमा हुए हैं। ये बहुत इम्पोर्टेंट इशू है। हमारे प्रधानमंत्री बार बार बोलते रहते हैं नेशन फर्स्ट कहकर, लेकिन आज आप देख रहे हैं कि संवैधानिक पद पर रहकर, कॉन्स्टिट्यूशनल पोस्ट पर रहकर एक रूरल डेवलपमेंट मिनिस्टर कर्नाटका के जो बीजेपी के श्री KS ईश्वरप्पा हैं, इन्होंने ऐसा खतरनाक स्टेटमेंट दिया है जो देशद्रोह के ज़ुमरे में आता है। इट इज़ अ सेडिशियस एक्ट। और मुझे ताज्जुब है कि अभी तक उनको उनके संवैधानिक पोस्ट से उनको या तो उनको डिसमिस नहीं किया गया है, उनको सस्पेंड नहीं किया गया है। और मीडिया पर भी मुझे हैरानी है, और मैं हिंदी में खास कर इसीलिए बोल रहा हूँ कि नेशनल लेवल मीडिया इस बात पर गौर करे कि एक संवैधानिक पद पर बैठे हुआ शख्स ये कह रहा है कि हम इस तिरंगे झंडे को बदल कर भगवे झंडे में हम उसको बदलने वाले हैं और उसको हम लाल किले पर भी लहराने वाले हैं। मैं याद दिलाना चाहता हूँ 1948 का वो वाक़या जब इन्होंने महात्मा गांधी की हत्या की थी, जिसके नतीजे में इन पर बैन लगा था। इन्होंने एड़ियाँ रगड़ी थी सरदार वल्लभ भाई पटेल और पंडित जवाहरलाल नेहरू के सामने। इन्होंने सरदार पटेल ने इनके सामने शर्तें रखी थी कि तुम्हें संविधान को और भारत के तिरंगे झंडे को किसी भी हाल में मानना होगा, तब तक तुम्हारे ऊपर बैन नहीं हटेगा। फिर उसके बाद ये लोग मजबूर होकर षड्यंत्र के तौर पर इन्होंने कहा था कि ठीक है, हम भगवा ध्वज को नहीं, हम तिरंगा ध्वज को और संविधान को मानते हैं और हम मानेंगे और उसी के हिसाब से चलेंगे। और उसके बाद ये मालूम हुआ कि इन्होंने ये झूठ कहा था, और आज तक इनकी दुम टेढ़ी की टेढ़ी है, और आज भी इनके अंदर यही आकांक्षाएं, यही सपने हैं। और आज भी ये लोग तिरंगा ध्वजा को निकाल कर, तिरंगा झंडे को हटाकर ये लोग भगवा झंडा लाने की जो है ये गंदी घिनौनी साजिश कर रहे हैं। लेकिन आज अफसोस का मकाम ये है कि ऐसे लोग अब सत्ता में बैठकर बात कर रहे हैं। प्रधानमंत्री ये बात देखें, दुनिया की पूरी मीडिया ये देखे कि देशद्रोह की बात जो है संवैधानिक पदों से होने लगी है। हम देशभक्त हैं, हम देश प्रेमी हैं, इसीलिए हम लोग यहाँ आकर यहाँ खड़े हुए हैं और इस बात का पुरजोर खंडन करते हैं कि आप जो सपना देख रहे हैं। लास्ट में मैं सरदार वल्लभ भाई पटेल ने 7 फरवरी 1949 को जयपुर में जो बात कही थी वो बोलकर अपनी बात ख़त्म करता हूँ। सरदार वल्लभ भाई पटेल ने कही थी कि यूनिवर्सली एक्सेप्ट होना चाहिए, कोई भी अगर भारतीय बनना चाहता है तो उसे भारत के तिरंगा ध्वज को मानना पड़ेगा। Everybody must accept the तिरंगा ध्वज as the national flag and if anyone does not accept it, गौर से सुनिए, अगर कोई इसे नहीं मानता है तो we must fight them, हमें उनसे लड़ना पड़ेगा, बट द फाइट विल बी ओपन एंड कॉन्स्टिट्यूशनल। यही हम आज करने वाले हैं, संवैधानिक तौर पर ओपन लड़ाई हम ऐसे लोगों के साथ लड़ेंगे जो यहाँ तिरंगा को हटाकर जो है भगवा लाने की कोशिश कर रहे हैं। मैं मीडिया से गुजारिश करता हूँ कि इस इशू को देश के हित में जो है आप लोग ज़्यादा से ज़्यादा इसको जो है इस पर डिस्कशन में लाइए। और मैं गवर्नर से और प्रधानमंत्री जी से ये आग्रह करता हूँ कि आप क्या कर रहे हैं। सीएम से मैं आग्रह करता हूं कि आपको चंद मिनटों के अंदर ही इसको अपने पद से निकाल देना चाहिए था। और दूसरी जो राजनीतिक पार्टियां जो देखकर खामोश बैठ रही हैं, आपके अंदर देशभक्ति है कि नहीं है? आप लोग तिरंगा के खिलाफ ऐसे स्टेटमेंट आने के बाद भी आप सड़कों पर नहीं उतरते हैं, तो ये समझ में आएगा आपको सिर्फ अपना सत्ता चाहिए, अपना राजकीय चाहिए। तो मैं देश के हर नागरिक से ये गुजारिश करता हूँ कि इनके खिलाफ आवाज़ उठाइए जो भगवा को लाना चाहते हैं तिरंगे की जगह पे। धन्यवाद। मेरा नाम यूसुफ चौधरी है, मैं सोशल एक्टिविस्ट हूँ। ಇವತ್ತು ದಿವಸ ನಾವು ಬಿಜಾಪುರ DC ಆಫೀಸಲ್ಲಿ ಗ್ಯಾದರ್ ಆಗೀವಿ. ಯಾಕೆಂದರೆ KS ಈಶ್ವರಪ್ಪ ಗ್ರಾಮೀಣ ಅಭಿವೃದ್ಧಿ ಸಚಿವ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಸ್ವಲ್ಪ ತಲೆ ಸರಿ ಇಲ್ಲ. ಯಾಕೆಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ ಅವರು ಓದ್ ತಗೋತಾರೆ, ಎಲ್ಲರಿಗೆ ಇದರದಿಂದ ನೋಡ್ತೀನಿ ಅಂಥೇಳಿ ಎಲ್ಲ ಜಾತಿ ಧರ್ಮದವ್ರಿಗೆ ಅಂಥೇಳಿ
ಈಗ ಮೊನ್ನೆ ಒಂದು ಭಾಳದ್ರ ಒಂದು 7-8 ದಿವಸ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿ ಅಂದರೆ, ಝಂಡಾ ನಮ್ಮ ಇಂಡಿಯನ್ ಫ್ಲ್ಯಾಗ್ ಏನಿದೆ ಆ ಝಂಡಾಗೆ ಅವಮಾನ ಮಾಡ್ದಂಗೆ ಒಂದು ಮಾತಾಡಿದ್ದಾರೆ. ಅದು ಭಗವಾ ಹಾರಿಸ್ತಾರತ್ತೆ ಎಲ್ಲೇ ಕೆಂಪಕೋಟೆ ದಿಲ್ಲಾಗ. ಅದು ಒಂದು ವಿಚಿತ್ರ. ಅದು ಬಹುಶಃ ಅವರು ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅದಕ್ಕೆ ನಾವು ಈಗ ಇವತ್ತು ಮೆಮೊರಂಡಮ್ ಕೊಟ್ಟಿವಿ ಡೆಪ್ಟಿ ಕಮಿಷನರ್ ವಿಜಯಪುರ ಅವರಿಗೆ. ಅವರು ಮಾನ್ಯ ಗವರ್ನರ್ವರೆಗೂ ತಲುಪಿಸ್ಬೇಕು ಮತ್ತು ಆದಷ್ಟು ಬೇಕು ಅವರು ಕ್ಯಾಬಿನೆಟ್ ಸಚಿವ ಅದಾರ, ಕ್ಯಾಬಿನೆಟ್ದಿಂದ ವಜಾ ಮಾಡಬೇಕು. ವಜಾ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ರೀತಿ ಏನು ಕ್ರಮ ತಗೋತಾರ ನೋಡ್ತೀವಿ ನಾವು. ಅವರು ಒಂದು ವೇಳೆ ಏನು ಮಾಡ್ಲಿಕ್ಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ತೊಗೊಂಡು ಅವ್ರ ಮೇಲೆ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಾವು ಮಾಡ್ತೀವಿ. ಸರ್, ಪದೇ ಪದೇ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಒಂದು ಏನು ಇಲ್ಲ, ಅದು ಏನಿದೆ ಎಲೆಕ್ಷನ್ ಈಗ ಪಂಚರಾಜ್ಯ ಎಲೆಕ್ಷನ್ ಅದಾವಲ್ಲ, ಆ ಎಲೆಕ್ಷನ್ ಸ್ಟಂಟ್ ಇರ್ತಾವೆ. ಅದು ಏನರ ಒಂದು ವೋಟ್ ಬ್ಯಾಂಕ್ ಸಲುವಾಗಿ ಡಿವೈಡ್ ಆ್ಯಂಡ್ ರೂಲ್ ಅದು ಬ್ರಿಟಿಷ್ ಪಾಲಿಸಿ ತೊಗೊಂಡು ಇವರು ಅಡಾಪ್ಟ್ ಮಾಡ್ಕೊಂಡಾರೆ. ಅವ್ರ ತಲೆಯಾಗ ಇದೇ ಇದೆ. ಬ್ರಿಟಿಷರು ಅದೇ ಮಾಡಿ ಹೋಗಿದ್ರು, ಇವರು ಅದೇ ಮಾಡ್ಕೊತಿದ್ದಾರೆ ಇವತ್ತು. MH रोज़ेवाला एडवोकेट। आज हम सब लोग जो यहाँ जमा हुए हैं, हमारे एक कर्नाटका के एक मिनिस्टर रूरल डेवलपमेंट मिनिस्टर और पंचायत राज मिनिस्टर मिस्टर KS ईश्वरप्पा साहब ने जो एक स्टेटमेंट दिया है कि वो कल को चल के लाल किले पर सैफरॉन फ्लैग लहराएंगे। इसका मतलब ये है कि वो तिरंगे को निकाल के वो सैफरॉन फ्लैग लहराने की बात कर रहे हैं। ये बहुत ही शर्मनाक बात है कि एक मिनिस्टर जो खुद एक कॉन्स्टिट्यूशन की शपथ लेकर और कॉन्स्टिट्यूशन के अगेंस्ट बातें कर रहे हैं, इन्हें शर्म आनी चाहिए। अगर ये जो है एक रिस्पॉन्सिबल सिटीज़न है इंडिया के और एक मिनिस्टर पद पर हैं, इन्हें अगर दम है तो ये डेवलपमेंट के बारे में बात करें। अगर इनके पास दम है रोज़गार के बारे में बात करें। ये सब छोड़ के जातिवाद और ये अनकॉन्स्टिट्यूशनल जो बातें कर रहे हैं। हम यहाँ पर आए थे DC ऑफिस को, DC साहब को मेमोरेंडम दिए हैं और हम सबसे ये आग्रह करते हैं, CM साहब से आग्रह करते हैं, प्रधानमंत्री जी से आग्रह करते हैं कि जल्द से जल्द इनको असेंबली से लात मार के बाहर निकाला जाए। मेरा नाम समीर कोकटनूर। और उन्हें एक ताकीद दें कि ये देश सबका है, किसी एक का नहीं, भगवा का नहीं, हरा का नहीं, लाल का नहीं। ये देश तिरंगे का था, तिरंगे का है और तिरंगे का ही रहेगा। और मैं CM बोम्मई साहब से अपील करता हूं कि उन्हें जल्द से जल्द बर्खास्त करें और उनके खिलाफ एक क्रिमिनल प्रोसीडिंग चालू करें। मैं अब्दुल समद सुतार, डिस्ट्रिक्ट जनरल कांग्रेस कमेटी का सेक्रेटरी। तो ये अलग अलग संगठनों के जो युवा हैं वो आज डिप्टी कमिश्नर साहब को मनवी दिए हैं और वो माननीय मंत्री के ईश्वरप्पा के खिलाफ एक्शन लेने की बात कर रहे हैं और के ईश्वरप्पा को है मंत्रिमंडल से बर्खास्त करने की भी उन्होंने बात कर रहे हैं। कैमरामैन रऊफ़ के साथ मैं खुर्शीद आलम, 4TV न्यूज़ बीजापुर।